ಕಾಶ್ಮೀರವು ಭಾರತಕ್ಕೆ ಸೇರಿ ಇವತ್ತಿಗೆ 7 ವರ್ಷಗಳಾದವು ಎಂದು ಬಿಜೆಪಿ ಬೆಂಬಲಿಗರು ಪೋಸ್ಟ್ ಮೇಲೆ ಪೋಸ್ಟ್ ಆಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯ ಹಂಚಿಕೊಳ್ತಿದ್ದಾರೆ. 2019 ಆಗಸ್ಟ್ 5ರಂದು ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ 370ನೇ ವಿಧಿ ಮತ್ತು 35A ಅವಕಾಶವನ್ನು ರದ್ದುಗೊಳಿಸಲಾದುದನ್ನು ಸಂಭ್ರಮಿಸುತ್ತಾ ಅವರು ಹೀಗೆ ಹೇಳ್ತಿದ್ದಾರೆ. ಆರ್ಟಿಕಲ್ 370 ನೆಹರು ಮತ್ತು ಕಾಂಗ್ರೆಸ್ ದೇಶಕ್ಕೆ ಮಾಡಿದ ದೊಡ್ಡ ದ್ರೋಹ ಎಂದು ಬಿಜೆಪಿ ಬೆಂಬಲಿಗರು ಹೇಳುತ್ತಿದ್ದಾರೆ. ಆದರೆ ಈ ಮಂದಿಗೆ ನಿಜ ಸ್ಥಿತಿಯನ್ನು ಹೇಳಿಕೊಡಲು ಬಿಜೆಪಿ ತಯಾರಿಲ್ಲ. ಯಾಕೆಂದ್ರೆ ಅದನ್ನು ಹೇಳಿಬಿಟ್ರೆ ನೆಹರು ಹೀರೋ ಆಗ್ತಾರೆ. 1947ರಲ್ಲಿ ಪಾಕಿಸ್ತಾನ ಬೆಂಬಲಿತ ಪಡೆಗಳು ಜಮ್ಮು ಮತ್ತು ಕಾಶ್ಮೀರದ ಮೇಲೆ ದಾಳಿ ಮಾಡಿದಾಗ ಕಾಶ್ಮೀರ ಭಾರತದೊಂದಿಗೆ ವಿಲೀನಗೊಳ್ಳಲು ಅಲ್ಲಿನ ರಾಜಾ ಹರಿಸಿಂಗ್ ಮುಂದೆ ಬಂದರು. ಆದರೆ ಭಾರತಕ್ಕೆ ಮತ್ತು ಕಾಶ್ಮೀರಕ್ಕೂ ನಡುವೆ ಇರುವ ಸಾಂಸ್ಕೃತಿಕ, ಭೌಗೋಳಿಕ ಹಾಗೂ ಪ್ರಾದೇಶಿಕ ಭಿನ್ನತೆಗಳನ್ನು ಮನಗಂಡ ರಾಜಾ ಹರಿಸಿಂಗ್ ಕಾಶ್ಮೀರದ ಅಸ್ಮಿತೆ ಕಾಪಾಡಲು ಕೆಲವು ಷರತ್ತುಗಳನ್ನು ಇಟ್ಟರು. ಒಂದು ವೇಳೆ ಅಂದು ನೆಹರು ಸರ್ಕಾರ ರಾಜಾ ಹರಿಸಿಂಗ್ ಅವರ ಬೇಡಿಕೆಗೆ ಸ್ಪಂದಿಸಿ ಆರ್ಟಿಕಲ್ 370 ನೀಡಲು ವಿಳಂಬ ಮಾಡಿದ್ದರೆ ಅಥವಾ ನಿರಾಕರಿಸಿದ್ದರೆ ಇಡೀ ಜಮ್ಮು ಕಾಶ್ಮೀರ ಭಾರತದ ಭಾಗವಾಗಿ ಉಳಿಯುತ್ತಲೇ ಇರಲಿಲ್ಲ, ಅದು ಪಾಕಿಸ್ತಾನಕ್ಕೆ ಸೇರ್ತಿತ್ತು. ಆರ್ಟಿಕಲ್ 370 ಕಾಶ್ಮೀರವನ್ನು ಭಾರತದಿಂದ ಬೇರ್ಪಡಿಸಲಿಲ್ಲ, ಬದಲಾಗಿ ಅದು ಭಾರತದ ಮುಖ್ಯ ವ್ಯವಸ್ಥೆಗಳನ್ನು ಕಾಶ್ಮೀರಕ್ಕೂ ವಿಸ್ತರಿಸಲು ಸಹಾಯ ಮಾಡಿತು. 1965ರಿಂದಲೇ ಭಾರತೀಯ ರೈಲ್ವೆಯು ಜಮ್ಮುವಿಗೆ ವಿಸ್ತರಣೆ ಆಯಿತು. 1975ರಲ್ಲಿ ಪಠಾನ್ಕೋಟ್ ಮತ್ತು ಜಮ್ಮು ಮಾರ್ಗ ಪೂರ್ಣ ಪ್ರಮಾಣದಲ್ಲಿ ಸಕ್ರಿಯಗೊಂಡಿತು. ಭಾರತದೊಂದಿಗೆ ಜಮ್ಮು ಕಾಶ್ಮೀರ 370ನೇ ವಿಧಿಯ ಮೂಲಕ ವಿಲೀನಗೊಂಡ ತಕ್ಷಣವೇ ಜಮ್ಮು ಕಾಶ್ಮೀರದ ಅಂಚೆ ಮತ್ತು ಟೆಲಿಗ್ರಾಂ ವ್ಯವಸ್ಥೆಯನ್ನು ಭಾರತ ಸರ್ಕಾರದ ಅಡಿಗೆ ತರಲಾಯಿತು. 1960ರ ಸಾಂವಿಧಾನಿಕ ಆದೇಶದ ಮೂಲಕ ಭಾರತೀಯ ಚುನಾವಣಾ ಆಯೋಗದ ಅಧಿಕಾರ ವ್ಯಾಪ್ತಿಯನ್ನು ಜಮ್ಮು ಕಾಶ್ಮೀರಕ್ಕೂ ಸಂಪೂರ್ಣವಾಗಿ ವಿಸ್ತರಿಸಲಾಯಿತು. ಅಂದಿನಿಂದ ಇಂದಿನವರೆಗೆ ಜಮ್ಮು ಕಾಶ್ಮೀರದ ಚುನಾವಣೆಯು ಚುನಾವಣಾ ಆಯೋಗದ ಮೂಲಕವೇ ನಡೆಯುತ್ತಿದೆ. 1954ರ ರಾಷ್ಟ್ರಪತಿಗಳ ಸಾಂವಿಧಾನಿಕ ಆದೇಶದ ಮೂಲಕ ಭಾರತದ ಸುಪ್ರೀಂ ಕೋರ್ಟ್ನ ಅಪಿಲೇಟ್ ಮತ್ತು ಮೂಲ ಅಧಿಕಾರ ವ್ಯಾಪ್ತಿಯನ್ನು ಕಾಶ್ಮೀರಕ್ಕೂ ಅನ್ವಯಿಸಲಾಯಿತು. 1958ರಲ್ಲಿ ಭಾರತದ ಸಿಎಜಿ ವ್ಯಾಪ್ತಿಯನ್ನು ಜಮ್ಮು ಕಾಶ್ಮೀರಕ್ಕೂ ವಿಸ್ತರಿಸಲಾಯಿತು. ರಾಜ್ಯ ಸರ್ಕಾರದ ಪ್ರತಿಯೊಂದು ಹಣಕಾಸು ವ್ಯವಹಾರ ಹಾಗೂ ಸರ್ಕಾರಿ ಯೋಜನೆಗಳ ಲೆಕ್ಕ ಪರಿಶೋಧನೆಯನ್ನು ಕೇಂದ್ರದ ಸಿಎಜಿ ವ್ಯವಸ್ಥೆಯೇ ನಿರ್ವಹಿಸುತ್ತಿತ್ತು. 1965ರಲ್ಲಿ ಜಮ್ಮು ಕಾಶ್ಮೀರದ ಸಂವಿಧಾನಕ್ಕೆ ತರಲಾದ 6ನೇ ತಿದ್ದುಪಡಿಯ ಮೂಲಕ ಪ್ರಧಾನಿ ಎಂಬ ಹುದ್ದೆಯ ಹೆಸರನ್ನು ಮುಖ್ಯಮಂತ್ರಿ ಎಂದು, ಸದರ್ ಎ ರಿಯಾಸತ್ ಎಂಬ ಹೆಸರನ್ನು ರಾಜ್ಯಪಾಲರು ಎಂದು ಬದಲಾಯಿಸಲಾಯಿತು. ರಾಜ್ಯದ ಆರ್ಥಿಕ ವಹಿವಾಟುಗಳು, ಕಸ್ಟಮ್ಸ್ ಸುಂಕಗಳು, ಕೇಂದ್ರೀಯ ಅಬಕಾರಿ ತೆರಿಗೆ ಮತ್ತು ಬ್ಯಾಂಕಿಂಗ್ ನಿಯಮಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಮಾರ್ಗದರ್ಶನದಲ್ಲಿ ನಡೀತಾ ಇತ್ತು. ಕಾಶ್ಮೀರ ಭಾರತದೊಂದಿಗೆ ವಿಲೀನಗೊಂಡ ನಂತರ ಶ್ರೀನಗರದ ಐತಿಹಾಸಿಕ ಲಾಲ್ ಚೌಕಿನಲ್ಲಿ ಭಾರತದ ಮೊದಲ ಪ್ರಧಾನಿ ನೆಹರು ಅವರ ಕಾಶ್ಮೀರದ ನಾಯಕ ಶೇಖ್ ಅಬ್ದುಲ್ಲಾ ಅವರ ಸಮ್ಮುಖದಲ್ಲಿ 1948ರಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಭಾರತದ ರಾಷ್ಟ್ರಧ್ವಜವನ್ನು ಹಾರಿಸಿದರು. ಒಂದು ವೇಳೆ 2019 ಆಗಸ್ಟ್ 5ರಂದು 370ನೇ ವಿಧಿಯನ್ನು ಸಂಸತ್ತು ರದ್ದುಗೊಳಿಸಿದ ಬಳಿಕ ಕಾಶ್ಮೀರ ಭಾರತದಲ್ಲಿ ವಿಲೀನಗೊಂಡಿತು ಎಂದು ಯಾರಾದರೂ ಹೇಳುವುದಾದರೆ ಅವರಂತಹ ಮೂರ್ಖರಾಗಿದ್ದಾರೆ ಅನ್ನೋದನ್ನು ಈ ಎಲ್ಲ ಮಾಹಿತಿಗಳು ಸ್ಪಷ್ಟಪಡಿಸುತ್ತವೆ. ಇದು ಕೇಂದ್ರ ಸರ್ಕಾರ ಹಬ್ಬಿಸಿರುವ ವ್ಯವಸ್ಥಿತ ಸುಳ್ಳು ಪ್ರಚಾರವಾಗಿದೆ. ಕಾಶ್ಮೀರ 1947ರಲ್ಲಿಯೇ ಭಾರತದೊಂದಿಗೆ ವಿಲೀನಗೊಂಡಿತ್ತು. ಅದಕ್ಕೆ ಕೆಲವು ರಿಯಾಯಿತಿಗಳನ್ನಷ್ಟೇ ಕೊಡಲಾಗಿತ್ತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.